ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಅದೇ ಮುಂದುವರಿದ ಭಾಗ. ಸೊ ಇವತ್ತು ನೋಡಿ ಬೇರೆ ಡೆಕ್ ತೊಗೊಂಡಿದ್ದೀನಿ ಮತ್ತೆ ನೋಡೋಣ ಇವತ್ತು ಏನು ಹೇಳ್ತಾರೆ ಅಂತ. ಭಗವಂತ ಪ್ಲೀಸ್ ಗೈಡ್, ಏನು ಹೇಳಬೇಕು ಅಂತಿದ್ದಾರೆ. ಓ ಕಾರ್ಡ್ ಬಿತ್ತು. ಓಕೆ, 2 ಆಫ್ ವಾಂಡ್ಸ್ ಬಂತಪ್ಪ. ಸೊ ನಿನ್ನೆ ಕಾರ್ಡ್ ನೋಡಿದ್ರಲ್ಲೂ ಬಂದಿದೆ ನೋಡಿ, ಆಯಿತಾ. 2 ಆಫ್ ವಾಂಡ್ಸ್ ಬಂದಿದೆ. ಎಸ್ ಬಾಬಾ ಪ್ಲೀಸ್ ಗೈಡ್, ಇನ್ನೇನು ಹೇಳಬೇಕು ಹೇಳ್ತೀನಿ ಒಂದು ನಿಮಿಷ. ಒಂದು 3 ಕಾರ್ಡ್ ತೆಗೆದ್ಬಿಟ್ಟು ಯಾರ ಸ್ಟೋರಿ ಹೇಳ್ತಾ ಇದ್ದಾರೆ ನೋಡೋಣ. ಎಸ್ ಬಾಬಾ. ಹರ್ಮಿಟ್. ಓಕೆ, ಪೇಜ್ ಆಫ್ ಕಪ್ಸ್. ಸರಿ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಗೊತ್ತಾ, ಇದು ಮತ್ತೆ ಇವತ್ತು ಎನರ್ಜಿ ಪಿಕ್ ಆಗ್ತಾ ಇರೋದು ಯಾವ ಥರ ಅಂತಂದರೆ ಓಕೆನಾ. ಅಂದರೆ ನೀವು ಯಾರು ನೋಡ್ತಾ ಇದ್ದೀರಾ ನಿಮ್ಮದೇನೇ ನಿಮಗೆ ಯಾರಿಂದ ಅನ್ಯಾಯ ಆಗಿದೆ ಅಂದರೆ ನಿಮ್ಮ ವೈಫಿಂದನಾ ಅಥವಾ ನಿಮ್ಮ ಹಸ್ಬೆಂಡಿಂದನಾ, ಅವರ ಫ್ಯಾಮಿಲಿಯವರಿಂದನಾ ನಿಮಗೆ ಅನ್ಯಾಯ ಆಗಿದೆಯಾ? ಸೊ ನಿಮ್ಮ ಎನರ್ಜಿ ಇಲ್ಲಿ ಬರ್ತಾ ಇದೆ, ಅರ್ಥ ಆಯ್ತಾ? ನಾನು ಹೇಳೋದಕ್ಕೆ ಈ ಥರ ಹೇಳಿದ್ದೀನಿ. ಸೊ ನೀವು ಅರ್ಥ ಮಾಡ್ಕೋಬೇಕು, ಇದು ನಿಮ್ಮ ಲೈಫಲ್ಲ ಅಥವಾ ನಿಮ್ಮ ಫ್ಯಾಮಿಲಿಯವ್ರು ಯಾರ್ದಾದ್ರೂ ಲೈಫಲ್ಲಿರ್ಬೋದು, ಆ ಥರ. ಓಕೆನಾ. ಸೊ ಇದು ಎನರ್ಜಿ ಯಾವ ಥರ ಇದೆ ಅಂತಂದರೆ, ಆಚೆ ಮೊನ್ನೆ ನೋಡಿ ಕಂಟಿನ್ಯೂಸ್ ಇದೇ ಥರ ಬರ್ತಾ ಇದೆ. ಸೊ ಇವಾಗ ಮತ್ತೆ ಅವರೇ ಎನರ್ಜಿ ತೋರಿಸ್ತಾ ಇದೆ. ನಿನ್ನೆ ಮೊನ್ನೆನೋ ಏನೋ ಡಾರ್ಕರ್ ಸೈಡ್ ತೋರಿಸ್ತು. ನೀವು ಯಾವ ರೀತಿ ಕಷ್ಟಪಟ್ರಿ, ಯಾವ ಥರ ತೊಂದರೆಯಲ್ಲಿ ಮುಳುಗೋಗ್ಬಿಟ್ಟಿದ್ರಿ ಜೀವನದಲ್ಲಿ, ಆಚೆ ಬರೋದಕ್ಕೆ ಎಷ್ಟು ಕಷ್ಟ ಆಯಿತು, ಆದರೆ ನಿಮ್ಮನ್ನು ಆಚೆ ಕರ್ಕೊಂಬಂದಿದ್ದಾರೆ ಭಗವಂತ ಅಂತೆಲ್ಲ ನೋಡಿದ್ವಿ, ಆಯಿತಾ. ಇವಾಗ ಏನು ತೋರಿಸ್ತಾ ಇದ್ದಾರೆ, ಸೊ ನೀವೀಗ ಆಚೆ ಬಂದ್ರಾ, ಸೊ ಟೈಮ್ ಚೇಂಜ್ ಆಗ್ತಾ ಇದೆ, ಕಲರ್ಫುಲ್ ಆಗ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ಫಸ್ಟು ಈ ಕಾರ್ಡ್ ಕಲರ್ ನೋಡಿ, ಪರ್ಪಲ್, ಆಯಿತಾ. ಸೊ ಕಲರ್ಫುಲ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ, ಕಲರ್ಫುಲ್ ಅಂದರೆ ಕಲರ್ಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತುಂಬ ಬ್ಲ್ಯಾಕ್ ಆಗಿಬಿಟ್ಟಿತ್ತು, ಸಾರೋಫುಲ್ ಆಗೋಗಿತ್ತು, ತೊಂದರೆಗಳು ತುಂಬೋಗಿತ್ತು, ಜೀವನ ಬೇಜಾರಾಗ್ಬಿಟ್ಟಿತ್ತು. ಬಟ್ ಇವಾಗ ಸ್ವಲ್ಪ ಚೇಂಜಸ್ ಬರ್ತಕ್ಕೆ ಶುರು ಆಗಿಬಿಟ್ಟಿದೆ ಅಂತಿದ್ದಾರೆ. ಸ್ಟೆಬಿಲಿಟಿ ಬರ್ತಾ ಇದೆ, ಕಂಟ್ರೋಲ್ ಬರ್ತಾ ಇದೆ, ನಿಮ್ಮ ಹೀಲ್ ಆಗ್ತಾ ಇದ್ದೀರಾ, ನಗ್ತಾ ಇದ್ದೀರಾ ಮೇಯ್ನ್, ಓಕೆನಾ. ಸೊ ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಸೊ ನಿಮ್ಗೆ ಒಂಥರ ಆ ಸ್ಟೆಬಿಲಿಟಿ ಬರ್ತಾ ಇದೆ ಲೈಫಲ್ಲಿ, ಸ್ಟೇಬಲ್ ಆಗ್ತಾ ಇದೆ, ತೊಂದರೆಗಳೆಲ್ಲ ಹೋಗ್ತಾ ಇದೆ, ಮಾಯ ಆಗ್ತಾ ಇದೆ. ಸೊ ಸ್ಟೇಬಲ್ ಆಗ್ತಾ ಇದೆ ಲೈಫಲ್ಲಿ, ಖುಷಿ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಫಸ್ಟು, ಅರ್ಥ ಆಯ್ತಾ. ಇನ್ನೊಂದೇನು ಹೇಳ್ತಾ ಇದ್ದಾರೆ, ನೀವು ಈ ರೀತಿ ಒಂದು ತೊಂದರೆ ಅನುಭವಿಸಿ, ಇಷ್ಟು ಕಷ್ಟಗಳನ್ನ ಅನುಭವಿಸಿ, ನೀವು ಯಾವ ಥರ ಒಂದು ಜೀವನ ನಡೆಸ್ಕೊಂಡು ಬಂದ್ರಿ, ಆ ಜೀವನ ನಡೆಸ್ಕೊಂಡು ಬಂದಿದ್ದು ನಿಮಗೆ ಯಾವ ರೀತಿ ಪಾಠ ಕಲಿಸ್ತು ಅಂತ ಹೇಳ್ತಾ ಇದ್ದಾರೆ. ಪ್ರಬುದ್ಧತೆ ಯಾವ ಥರ ಬಂದುಬಿಟ್ಟಿದೆ ಅಂತ ತೋರಿಸ್ತೀರಿ. ಒಂಟಿ ಆಗೋಗಿತ್ರಿ ನೀವು ಲೈಫಲ್ಲಿ, ಆಯಿತಾ. ಆ್ಯಂಡ್ ಈಗಲೂ ಒಂದು ಥರದಲ್ಲಿ ಒಂಟಿನೇ ಅಂತಲೇ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಇವಾಗ ನೀವು ನಿಮ್ಮ ಸೋಲ್ ಪರ್ಪಸ್ ಏನು ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಅಂದರೆ ನಿಮ್ಮ ಜರ್ನಿ, ನೀವು ಈಗ ನಿಮ್ಮ ಜೀವನ ನೀವು ಹೇಗೆ ನಡೆಸಬೇಕು, ಯಾರ ಮೇಲೆ ಅವಲಂಬನೆ ಇರಬೇಕು ಅಥವಾ ಇರಬಾರ್ದು, ಯಾಕಿರಬಾರ್ದು, ಹೇಗೆ ಜೀವನ ನಡೆಸಬೇಕು, ಆ ಥರ ಎಲ್ಲ ಅಂತ ನಿಮಗೆ ಅರ್ಥ ಆಗಿದೆ ಇವಾಗ ಅಂತ ಹೇಳ್ತಾ ಇದೆ ಈ ಕಾರ್ಡ್, ಹೇಳ್ತಾ ಇದೆ, ಓಕೆನಾ. ಯಾತಕ್ಕೆ ಅಂತಂದರೆ ಆ ಥರ ಚೆನ್ನಾಗಿ ಒದೆ ಬಿದ್ದಿದೆ, ಪೈಡ್ ಅಂತ ಲೈಫಲ್ಲಿ.
ವಧೆ ಬಿದ್ದು 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 ನೀವು ಎದ್ದು 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 ಈಗ ಅರ್ಥ ಮಾಡ್ಕೊಂಬಿಟ್ಟಿದ್ದೀರಾ. ಇನ್ನೂ ಇದೇ ಥರ ಜೀವನ ಆಗಿಬಿಡ್ತಂತಂದರೆ ನನ್ನ ಲೈಫ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಇನ್ನಾದ್ರೂ ಈ ಜನಗಳಿಂದ ದೂರ ಇರೋದು ಒಳ್ಳೆಯದು ಅಂತ ನೀವು ನಿಮ್ಮ ಮೇಲೆ ನೀವು ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ರಿ ಅಂತ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಇದು ಪರ್ಪಲ್ ಕಲರು, ಆಯಿತಾ? ಸೊ ಪರ್ಪಲ್ ಕಲರ್, ಓಕೆನಾ? ಅಂದರೆ ನಮ್ಮ ಮನುಷ್ಯರಲ್ಲಿ, ಓಕೆನಾ, ನಮ್ಮಲ್ಲಿ ಚಕ್ರಗಳಿರುತ್ತೆ, ಓಕೆನಾ? ಪವರ್ ಪಾಯಿಂಟ್ಸ್ ಥರ, ಆಯಿತಾ? ಚಕ್ರಾಸ್ ಇರುತ್ತೆ. ಸೊ ಅಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಯಿತು ಅಂತಂದರೆ ಗಾನ್ ಕೇಸ್, ಏನಾದ್ರು ಒಂದು ತೊಂದರೆಗಳಾಗ್ತಾ ಇರುತ್ತೆ, ಆ ಥರ ಇರುತ್ತೆ. ಅದು ಬೇರೆ ವಿಡಿಯೋ ಮಾಡಬೇಕಾಗತ್ತೆ, ಅದು ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನನಗೇನು ತೋರಿಸ್ತಾ ಇದ್ದಾರೆ ಹೇಳ್ತಾ ಹೋಗ್ತೀನಿ, ಓಕೆನಾ? ಇದು ಪರ್ಪಲ್ ಕಲರು, ಇದು 7th ಚಕ್ರ, ಅಂದರೆ 7th ಚಕ್ರ ರೆಪ್ರೆಸೆಂಟ್ ಮಾಡುತ್ತೆ ಇದು. ಅಂದರೆ ಏನು, ನಿಮ್ಮ ಈ ಥರ ಒಂದು ನೋವು ತೊಂದರೆಗಳನ್ನೆಲ್ಲ ಅನುಭವಿಸಿ ನೀವು ಆಚೆ ಬಂದಿರೋದು ಯಾವ ಥರ ಆಗೋಗಿದ್ದೀರಾ ಅಂತಂದರೆ, ನಿಮ್ಮ ಎಲ್ಲ ಚಕ್ರಗಳು ಬ್ಯಾಲೆನ್ಸ್ ಆಗಿ ನಿಮಗೆ ಇವಾಗ ಸ್ಪಿರಿಚುವಲ್ ಲೈನಲ್ಲಿ ಯಾವ ಥರ ಹೋಗ್ತಾ ಇದ್ದೀರಾ ಅಂತಂದರೆ, ಯಾವ ಥರ ಇದ್ದೀರಾ ಇವಾಗ ಅಂತಂದರೆ, ಅಷ್ಟು ಬ್ಯೂಟಿಫುಲ್ ಆಗಿ ನಿಮಗೆ ಒಂದು ಮೆಸೇಜಸ್ ಬರೋಕ್ಕೆ ಶುರುವಾಗ್ತಾ ಇದೆ ಭಗವಂತನಿಂದ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದು ಯಾವ ಥರನಾದ್ರು ಇರ್ಬೋದು ಮೆಸೇಜು. ಇವಾಗ ನೀವು ಮೆಡಿಟೇಟ್ ಕೂಡ ಮಾಡ್ಬೋದು, ಏನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು, ಸ್ಪಿರಿಚುವಲ್ ಲೈನಲ್ಲಿ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ವೆರಿ ಕ್ಲಿಯರ್ ಆಗಿ ಸ್ಪಿರಿಚುವಲ್ ಲೈನಲ್ಲಿ ಇದ್ದೀರಾ. ಇದು ಬರೀ ಫಸ್ಟ್ ಚಕ್ರ, ಸೆಕೆಂಡ್ ಚಕ್ರ ಅಲ್ಲ, ಎಲ್ಲ ಚಕ್ರಗಳು ಬ್ಯಾಲೆನ್ಸ್ ಆಗಿ, ಇದು ಫೈನಲ್ ಚಕ್ರ 7th ಚಕ್ರ, ಇದು ಕೂಡ ಬ್ಯಾಲೆನ್ಸ್ ಆಗಿದೆ ಅಂತಂದರೆ ನೀವು ಇನ್ನೇನು ಪ್ರಬುದ್ಧತೆ ಮೀರಿ ಹೋಗ್ಬಿಡ್ತಾ ಇದೆ ಅಂತ ಅರ್ಥ ಆಯ್ತಾ? ಸೊ ಹೇಗೆ ಅಂತಂದರೆ, ಭಗವಂತನ ಆಶೀರ್ವಾದ ಯಾವ ಥರ ಅಂತಂದರೆ, ನೀವು ಒಂದು ಹೆಜ್ಜೆ ಇಟ್ಟ ತಕ್ಷಣ ನಿಮಗೆ ಒಂದು ಸೈನ್ ಗೊತ್ತಾಗುತ್ತೆ, ಓ ಇದು ನೋ ಅಂತ, ಅಂದರೆ ಇದು ಈ ಥರ ಮಾಡಬಾರ್ದು, ನಾನು ಹೀಗೆ ಮಾಡಬೇಕು ಅನ್ನೋದು ನಿಮಗೇನೆ, ಅಂದರೆ ನಿಮ್ಮ ಒಳಮನಸ್ಸು ಆ ಥರ ಎಚ್ಚರ ಕೊಡ್ತಾ ಹೋಗ್ಬಿಡುತ್ತೆ. ನಿಮಗೇ ತಿಳಿದೇನೆ ನೀವೇನು ನೋಡ್ತೀರಾ, ಅಫ್ಕೋರ್ಸ್ ನಿಮಗೆ ನಿಮ್ಮ ಥರ್ಡ್ ಐ ಕೂಡ ಆ್ಯಕ್ಟಿವೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಅರ್ಥ ಆಗುತ್ತೆ ಯಾರು ಸರಿ ಯಾರು ತಪ್ಪು, ಏನು ನಡೀತಿದೆ ಜೀವನದಲ್ಲಿ, ಯಾರನ್ನ ಯಾವ ಥರ ನೋಡಬೇಕು, ಕಷ್ಟಗಳು ಬಂದರೆ ಯಾವ ಥರ ಟ್ಯಾಕಲ್ ಮಾಡಬೇಕು, ಎಷ್ಟರ ಮಟ್ಟಿಗೆ ಎಮೋಷನ್ಸ್ ಕಂಟ್ರೋಲ್ ಮಾಡಬೇಕು, ಯಾವ ಥರ ಜನಗಳ ಮಧ್ಯ ಯಾವ ಥರ ಇರಬೇಕು. ಅಂದರೆ ಈ ಪ್ರಬುದ್ಧತೆ ಅನ್ನೋದು ಅದು ಒಂದು ಸಲ ಅಥವಾ ಒಂದು ಏಟು 2 ಏಟಿಗೆ ಬರೋದಲ್ಲ. ವಧೆ ಬಿದ್ದು 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 ಒಂದು ಡೈಮಂಡ್ ಯಾವ ಥರ ಒಂದು ವಜ್ರ ಥರ ಆಗುತ್ತೆ, ಆ ಥರ ಅಷ್ಟು ವಧೆನೂ ಬಿದ್ದಿದೆ. ಅಂದರೆ ಅಷ್ಟೇ ಪ್ರಬುದ್ಧತೆ ಬಂದಿದೆ, ಅಷ್ಟು ಬದಲಾವಣೆಗಳು ಚೇಂಜಸ್ ಬಂದಿದೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಈ ಕಾರ್ಡು ಇಲ್ಲೇನು ಹೇಳ್ತಾ ಇದ್ದಾರೆ, ಸೊ ನಿಮ್ಮ ಎನ್ಲೈಟನ್ಮೆಂಟ್, ನಿಮ್ಮ ವಿಸ್ಡಮ್ ಯಾವ ಥರ ಇದೆ, ನಿಮ್ಮ ಬುದ್ಧಿವಂತಿಕೆ, ಬುದ್ಧಿಶಕ್ತಿ ಯಾವ ಥರ ಬೆಳೆದಿದೆ ಅಂತಂದರೆ ನಿಮಗೆ ಗೊತ್ತು, ಎಲ್ಲಿ ಏನು ಹೇಗೆ ಇರಬೇಕು ಇರಬಾರ್ದು. ಸೊ ಒಂಥರ ಅದು ಒಂದು ರೀತಿ ಗುರುಗಳ ಥರ, ಆಯಿತಾ? ಆ ಥರ ತೋರಿಸ್ತಾ ಇದ್ದಾರೆ ಇವಾಗ. ಆ ಥರ ಒಂದು ಚೇಂಜಸ್ ಬಂದ್ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ ಲೈಫಲ್ಲಿ. ನಿಮಗೆ ಇವಾಗ ಮೆಸೇಜಸ್ ಬರುತ್ತೆ ಅಂತ ಹೇಳಿದೆ. ಮೆಸೇಜಸ್ ಯಾವ ಥರನಾದ್ರೂ ಸಿಗ್ಬೋದು ನಿಮಗೆ. ಅಂದರೆ ನಿಮಗೆ ಒಂದೊಂದು ಹೆಜ್ಜೆ ಇಡ್ತೀರಾ ಅಂದ್ರೂ ಲೈಕ್ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ, ಈ ಥರ ಹೋಗ್ಬಾರ್ದು, ಈ ದಾರಿಲಿ ಹೋದರೆ ಅಷ್ಟೇ ಕಷ್ಟ, ಈ ದಾರಿಲಿ ಹೋಗ್ತೀನಿ ಅಂತ. ಅಂದರೆ ನಿಮಗೆ ಡಿಸೈಡ್ ಮಾಡ್ತೀರಾ. ಅಂದರೆ ನಿಮ್ಮ ಹೈಯರ್ ಸೆಲ್ಫ್ ಭಗವಂತನಲ್ಲಿ ಒಂಥರ ನಿಮ್ಮ ಮನಸ್ಸು ಎಷ್ಟು ಮಟ್ಟಿಗೆ ಕೇಂದ್ರೀಕೃತವಾಗ್ತಾ ಇದೆ ಅಂತಂದರೆ, ನೀವು ತಗೊಳ್ಳೋ ಒಂದೊಂದು ಹೆಜ್ಜೆಲೂ ಭಗವಂತನ ಆಶೀರ್ವಾದ ಆಗ್ತಾ ಹೋಗ್ಬಿಡುತ್ತೆ. ಸೊ ನೀವು ಏನು ಮಾಡ್ತಾ ಹೋಗ್ತೀರಾ ಭಗವಂತನ ಆಶೀರ್ವಾದ ಇರುತ್ತೆ. ಅಕಸ್ಮಾತ್ ತಪ್ಪು ಅಂತ ಹೇಳಲ್ಲ, ಏನೋ ಒಂದು ಹೆಜ್ಜೆ ಇಡ್ತೀರಾ, ಯಾಕೋ ನಿಮಗೇ ಅರ್ಥ ಆಗುತ್ತೆ, ನೋ ನಾಟ್ ದಿಸ್ ರೋಡ್ ಅಂತ. ಅಂದರೆ ತಕ್ಷಣ ಚೇಂಜ್ ಮಾಡ್ತೀರಾ, ಈ ದಾರಿಲಿ ಹೋಗ್ತೀನಿ ಆ ಥರ ಅಂತ. ಅಂದರೆ ಅಷ್ಟು ಪ್ರಬುದ್ಧತೆ ಬಂದಿದೆ ಅಂತ ಹೇಳ್ತಾರೆ. ಸಹಸ್ರಾರ ಚಕ್ರ ಅಂತಲೂ ಹೇಳ್ತಾರೆ. ಅಂದರೆ
ಅಷ್ಟು ಬ್ಯೂಟಿಫುಲ್ಲಾಗಿ ನಿಮ್ಮ ಪ್ರಬುದ್ಧತೆ ಜಾಸ್ತಿ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಇದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಇದು ಬಂದಿತ್ತು, ಪೇಜ್ ಆಫ್ ಕಪ್ಸ್ ಕೂಡ ಬಂದಿದೆ. ಫಸ್ಟ್ ನೋಡಿಬೇಕಂದ್ರೆ 6ನೇ ತಾರೀಕಿಂದ ಹೆಚ್ಚು ಕಮ್ಮಿ ಹೇಳ್ತಾ ಇದ್ದೀನಿ, ಬರೀ ಇದು 777 ಅನ್ನೋದೇ ಮುಂದುವರಿತಾ ಇದೆ. ಇದು ಅದೇ ವಿಡಿಯೋನೇ ಮುಂದೆ ಬರಿತಾ ಇದೆ ಅಷ್ಟಂತೂ ಹೇಳ್ಬೋದು ನಾನು, ಆಯಿತಾ. ಎನರ್ಜಿ ಹಾಗೆ ಇದೆ. ಇಲ್ಲಿ ಇನ್ನೊಂದೇನು ತೋರಿಸ್ತಾ ಇದ್ದಾರೆ ಅಂತಂದರೆ, ಅದರಲ್ಲೂ ಬಂದಿದೆ ನೋಡಿ. ಆ್ಯಕ್ಚುಲಿ ಈ ಪೇಜ್ ಆಫ್ ಕಪ್ಸ್ ಬಂತು, ಅದರಲ್ಲಿ ತೋರಿಸಿದ್ರು ವೆರಿ ಕ್ಲಿಯರಾಗಿ. ಆ 7 ಜನರ, ಆಯಿತಾ, ಪೂರ್ವಜರು ಬಂದಿದ್ದರು, ಆಯಿತಾ. ಮುಖ ತೋರಿಸಿದ್ರು ನನಗೆ, ಅರ್ಥ. ನಾನು ಸುಮ್ಮನೆ ನನಗೆ ಹೇಳೋಕ್ಕಾಗೋದಿಲ್ಲ ಇಲ್ಲ ಅಂತಂದರೆ. ಭಗವಂತ ಏನು ತೋರಿಸ್ತಾ ಹೋಗ್ತಾರೆ ಹೇಳ್ತಾ ಹೋಗ್ತೀನಿ, ಓಕೆನಾ. ಸೊ ಭಗವಂತ ತೋರಿಸಿದ್ರು ಆ್ಯಕ್ಚುಲಾಗಿ ಪೂರ್ವಜರ, ಆ 7 ಜನರ ಪೂರ್ವಜರು ಮುಖ ತೋರಿಸಿದ್ರು ನೋಡಿ. ಈಗ ಅದೇ ಹೇಳ್ತಾ ಇದ್ದಾರೆ ಮತ್ತೆ. ಅವ್ರು ಏನು ಹೇಳಿಸಿದ್ರು ಗೊತ್ತಾ ಅವತ್ತು, ಅದಕ್ಕೆ ವಿಡಿಯೋ ನೋಡಿ ನಿಮಗೆ ಸಿಗುತ್ತೆ. 6ನೇ ತಾರೀಕಿಂದ ಕಂಟಿನ್ಯೂಸ್ ನೋಡಿ, ಇನ್ನೊಂದ್ಸಲ ನೀವು ನೋಡಿಲ್ಲ ಅಂತಂದರೆ, ಓಕೆನಾ. ಸೊ ಅದರಲ್ಲಿ ಏನು ಹೇಳಿಸಿದ್ರು ಅಂತಂದರೆ, 6 ಅಥವಾ 7ನೇ ತಾರೀಕಲ್ಲಿ ಬರಬೇಕು, ಹೇಳಲ್ಲ ನಾನು, ನೀವೇ ನೋಡಿ, ಇನ್ನೊಂದ್ಸಲ ನೋಡಿ, ಏನೂ ಪರವಾಗಿಲ್ಲ. ಶೇರ್ ಮಾಡಿ ಎಲ್ಲರಿಗೂ, ಓಕೆನಾ. ಓಕೆ. ಸೊ ಅಲ್ಲಿ ಏನು ಹೇಳಿಸಿದ್ರು ಗೊತ್ತಾ, ಅವ್ರ ಪೂರ್ವಜರು ಬಂದರು, ಮುಖ ತೋರಿಸಿದ್ರು ಕ್ಲೀನಾಗಿ, ಗೊತ್ತಾಯಿತು, ಆಯಿತಾ. ತಕ್ಷಣ ಹೇಳಿಸಿದ್ರು, ನೀನು ಈ ರೀತಿ ಒಂದು ತೊಂದರೆಯಲ್ಲಿರೋದು, ಆಯಿತಾ. ಭಗವಂತನಿಗೆ ಎಷ್ಟು ಬೇಜಾರಾಗ್ಬಿಟ್ಟಿದೆ, ಜೊತೆಗೆ ಪೂರ್ವಜರೇನೇ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರ ಸ್ವಂತ ಮಗ ಅಥವಾ ಮಗಳು ಸರಿಗಿಲ್ಲ, ನಿನಗೋಸ್ಕರ ಅಂತ ಒಂದು ಹೊಸ ಲವ್ ಆಫರ್ ಅಂತ ಅಂದ್ಕೊಳ್ಳಿ, ಓಕೆನಾ. ಅಥವಾ ನೀನು ಸ್ಪಿರಿಚುವಲ್ ಪಾತಲ್ಲೇ ಇರೋದು ಇದು, ಆಯಿತಾ. ಸ್ಪಿರಿಚುವಲ್ ಪಾತಲ್ಲಿ ಇರೋದ್ರಿಂದ ಇಷ್ಟು ಹೊಡೆತ ಬಿದ್ದು ನೀನು ಯಾವ ಮಟ್ಟಕ್ಕೆ ಬದಲಾವಣೆ ಬಂದ್ಬಿಟ್ಟಿದೆ ನಿನ್ನ ಜೀವನದಲ್ಲಿ ಅಂತಂದರೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಈ ಥರ ಒಂದು ಲೆವೆಲ್ಲಿಗೆ ಬಂದರು ಅಂದ್ಕೊಳ್ಳಿ, ಯಾರೇ ಆಗಲಿ ಈ ಥರ ಒಂದು ಲೆವೆಲ್ಲಿಗೆ ಬಂದರು ಅಂತಂದರೆ ಎಲ್ಲರೂ ಅವ್ರ ಜೀವನದಲ್ಲಿ ಮುಂದುವರಿಯೋಕ್ಕಾಗಲ್ಲ, ಅಲ್ಲಲ್ಲೇ ಕಟ್ಟಾಗ್ತಾ ಹೋಗ್ತಾರೆ. ಸ್ವಲ್ಪ ಜನ ನಿಮ್ಗೆ ಅಬ್ಸರ್ವ್ ಮಾಡಿರ್ತೀರಾ, ನೀವೇ ಯೋಚನೆ ಮಾಡಿ, ಸಡನ್ನಾಗಿ ಕಟ್ಟಾಗ್ತಾ ಹೋಗ್ಬಿಡ್ತಾರೆ. ಎಲ್ಲರೂ ಮುಂದುವರಿಯಲ್ಲ ಜೀವನದಲ್ಲಿ. ನಿಮಗೆ ಒಂದು ಸಮಯ ಹೇಗೆ ಬರುತ್ತೆ ಅಂತಂದರೆ, ನೀವು ಯೋಚನೆ ಮಾಡ್ತೀರಾ ಅಥವಾ ಹಿಂದೆ ತಿರುಗಿ ನೋಡಿದ್ರೆ, ಈಗ 2 ವರ್ಷ 1 ವರ್ಷ ಹಿಂದೆ ಯಾರೆಲ್ಲ ಇದ್ರ ಜೊತೆಗೆ ಅವ್ರು ಯಾರೂ ಇರಲ್ಲ. ಅಷ್ಟು ಬದಲಾವಣೆಗಳು ಬಂದ್ಬಿಟ್ಟಿರುತ್ತೆ, ಅಷ್ಟು ಜನ ಬಿಟ್ಟೋಗ್ತಾ ಇರ್ತಾರೆ. ಅಂದರೆ ನೀವು ಮುಂದುವರಿತಿದ್ದೀರಾ ಅಂತ ಅರ್ಥ ಅಷ್ಟೇ. ನಿಮ್ಮ ಸ್ಪಿರಿಚುವಲ್ ಪಾತಲ್ಲಿ ನೀವು ಮುಂದುವರಿತಿದ್ದೀರಾ ಅಂತ ಅರ್ಥ ಆಯ್ತಾ. ನಿಮ್ಮ ಸ್ಪಿರಿಚುವಲ್ ಪಾತಲ್ಲಿ ನೀವು ಮುಂದುವರಿತಾ ಹೋದಾಗ ಈ ಥರ ಎಲ್ಲ ಜನಗಳು ಅಲ್ಲಲ್ಲೇ ಕಟ್ಟಾಗ್ತಾ ಹೋಗ್ತಾರೆ. ಭಗವಂತ ನೋಡ್ತಾರೆ, ನಿಮ್ಮ ಸ್ಪಿರಿಚುವಲ್ ಪಾತಲ್ಲಿ ಇವರು ನಿಮ್ಮ ಜೊತೆಗಿದ್ದರೆ ನಿಮ್ಮ ಬೆಳವಣಿಗೆಗೆ ಒಳ್ಳೇದಾಗತ್ತಾ, ಆಗಲ್ವಾ ಕಟ್. ನಿಜವಾಗ್ಲೂ ಹಾಗೆ ನಡೆಯೋದು, ಕಟ್ ಅಂತ ಮಾಡ್ತಾ ಇರ್ತಾರೆ. ಸೊ ಆ ಥರ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ. ಆ ಥರ ಹೇಳು ಅಂತ ಇದ್ದಾರೆ, ಹೇಳ್ತಾ ಇದ್ದೀನಿ. ಸೊ ಇಲ್ಲೇನು ಅಂತಂದರೆ, ನೀವು ಕೂಡ ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ ಇವಾಗ, ಆಯಿತಾ. ಹೊಟ್ಟೋಗಿದ್ದೀರಾ ಮುಂದಕ್ಕೆ, ಅಲ್ಲೆಲ್ಲೋ ಹೊಟ್ಟೋಗಿದ್ದೀರಾ ಸ್ಪಿರಿಚುವಲ್ ಪಾತಲ್ಲಿ. ಸೊ ಇವಾಗ ಏನಾಗಿದೆ ಅಂತಂದರೆ, ಇನ್ನೂ ಮುಂದೆ ವರಿಬೇಕು ನೀವು. ಇವಾಗ ನಿಮಗೆ ತಕ್ಕಂಥ, ನಿಮ್ಮ ಬೆಳವಣಿಗೆಗೆ ತಕ್ಕಂಥ ಒಬ್ಬರು ಸಿಗ್ತಾರೆ, ನಿಮ್ಮ ಸೋಲ್ಮೇಟ್ ಬರ್ತಿದ್ದಾರೆ ಜೀವನದಲ್ಲಿ, ಬರಲಿ ಅಂತ ಆಶಿಸ್ತಾ ಇದ್ದಾರೆ. ಯಾರು? ಆ 7 ಜನರ ಪೂರ್ವಜರು. ನಂಬ್ತೀರಾ? ಅಂದರೆ ಅವ್ರ ಕೈ ಬಿಟ್ಬಿಟ್ಟಿದ್ದಾರೆ ಇವಾಗ. ಅವ್ರು ಯಾರೆಲ್ಲ ನಿಮಗೆ ಹೇಟ್ ಮಾಡಿದ್ರು, ತೊಂದರೆ ಮಾಡಿದ್ರು, ಅನ್ಯಾಯ ಮಾಡಿದ್ರು, ಅವರ ಹಣೆ ಬರ ಏನು ಮಾಡೋಕ್ಕಾಗಲ್ಲ. ಅವರ ಬುತ್ತಿ ಆ ಥರ ಇದೆ ಇನ್ನು ಮುಂದಕ್ಕೆ. ಅಂದರೆ ಅವ್ರ ಪೂರ್ವಜರು ಆಶೀರ್ವಾದ ಕ್ಲೋಸ್ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ. ಅವ್ರಿಗೆ ಕ್ಲೋಸ್ ಮಾಡಿ ಆಶೀರ್ವಾದ. ನೀವು ಅಳಿಯ ಇರ್ಬೋದು ಅಥವಾ ಸೊಸೆ ಇರ್ಬೋದು, ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನಿನ್ನ ಜೀವನದಲ್ಲಿ ನೀನು ಮುಂದುವರಿಯೋಕ್ಕೆ, ಆಯಿತಾ. ಇಷ್ಟು ಒಳ್ಳೆ ಮನುಷ್ಯ ಅಥವಾ ಮನುಷ್ಯ, ನಿನಗೆ ಈ ಥರ ತೊಂದರೆ ಆಯಿತು ನನ್ನ ಸ್ವಂತ ಮಕ್ಕಳಿಂದ, ಅದರಿಂದ ನನ್ನ ಆಶೀರ್ವಾದ ಏನು ನಿನಗೆ ಅಂತಂದರೆ, ಆಯಿತಾ. ಈ ಥರ ಆಶೀರ್ವಾದ ಮಾಡಿದ್ದವರು ಅವತ್ತು. ನಿನಗೆ ಆಶೀರ್ವಾದ ಏನು ಅಂತಂದರೆ, ನಿನ್ನ ಜೀವನದಲ್ಲಿ ನಿನ್ನ ಈ ಸ್ಪಿರಿಚುವಲ್ ಪಾತಲ್ಲಿ ಮುಂದುವರಿಯೋಕ್ಕೆ ನಾನು ಭಗವಂತನನ್ನು ಬೇಡ್ಕೋತಾ ಇದ್ದೀನಿ, ನಿನಗೆ ಒಂದು ಒಳ್ಳೆ ಪಾರ್ಟ್ನರ್ ಬರಬೇಕು ಅಂತ. ಪಾರ್ಟ್ನರ್ ಅಂದರೆ ನೀವು ಇನ್ಯಾವ ಥರ ತಿಳ್ಕೊಬೇಡಿ, ಸ್ಪಿರಿಚುವಲ್ ಪಾತಲ್ಲಿ ಇರುವಾಗ ಸೋಲ್ಮೇಟ್ ಅಂತ ಅರ್ಥ ಆಯ್ತಾ. ಅಂದರೆ
ನಿಮಗೆ ನಿಮ್ಮ ನೀವೇನು ಒಂದು ಗೋಲ್ ಇಟ್ಕೊಂಡಿದ್ದೀರಾ ಆಯಿತಾ, ಅಂದರೆ ನಿಮ್ಮ ಜೀವನದ ಪರ್ಪಸ್ ಏನು, ನೀವು ಯಾತಕ್ಕೆ ಹುಟ್ಟು ಬಂದಿದ್ದೀರಾ ಅದನ್ನು ಸಾಧಿಸ್ಬೇಕಲ್ಲ. ಅದಕ್ಕೋಸ್ಕರ ಈ ಥರ ಎಲ್ಲ ಜನಗಳಿತ್ತು ಅಂತಂದರೆ ಬರೀ ಅಡ್ಡ ಆಗ್ತಾ ಇರುತ್ತೆ, ಬ್ರೇಕ್ ಆಗುತ್ತೆ, ಕ್ಲೋಸ್ ಮಾಡ್ತಿರ್ತಾರೆ, ಮತ್ತೆ ಮತ್ತೆ ನೀವು ಅದೇ ಜನಗಳ ಮಧ್ಯ ಇದ್ದರೆ ಜೀವನ ಮುಂದುವರ್ಸೋಕ್ಕೆ ಆಗೋದಿಲ್ಲ. ಆ ಥರ ಬರೀ ತಡೆಗಳೇ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಬೆಳವಣಿಗೆಗೆ ನೀವು ಮುಂದುವರಿಯೋಕ್ಕೆ ಅವು ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತಂದರೆ, ಹೋಗು ಮಗು ನೀನು ಮುಂದೆ ಬರಿ ಅಂತ ಆಶೀರ್ವಾದ ಆಯಿತಾ. ಅದೇ ಈಗ ಮತ್ತೆ ಕಾರ್ಡ್ ಬರ್ತಿರೋದು, ಕಲರ್ಫುಲ್ ಆಗ್ತಾ ಇದೆ ನಿನ್ನ ಜೀವನ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದೇ ಜ್ಞಾಪಕ ಬಂತು, ಕ್ಲೀನಾಗಿ ಎಷ್ಟು ಚೆನ್ನಾಗಿ ಮುಖ ತೋರಿಸಿದ್ರು ಗೊತ್ತಾ, ಶಿವರಾಮ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಈಗ ಪೂರ್ವಜರು ಬಂದರು ಅಂತಂದರೆ ಮುಖ ಕಾಣುತ್ತೆ, ಗೊತ್ತಾಗತ್ತೆ ಆಯಿತಾ, ಕ್ಲಿಯರಾಗಿ ಗೊತ್ತಾಗತ್ತೆ ಮುಖ. ಅಲ್ಲಿ ಹೆಂಗೆ ತೋರಿಸಿದ್ರು ಅಂತಂದರೆ, ಒಂದ್ಸಲ ಗಂಡಸರು ಮುಖ ತೋರಿಸಿದ್ರು, ಒಂದ್ಸಲ ಹೆಂಗಸರು ಮುಖ ತೋರಿಸಿದ್ರು. ಎಷ್ಟು ಚೆನ್ನಾಗಿ ಗೊತ್ತಾ, ಸ್ಪ್ಲಿಟ್ ಟಕ್ 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 ಅಂತ ಹಿಂಗೆ ನೋಡ್ತಾ ಇದ್ದೀನಿ. 2 ಸ್ಪ್ಲಿಟ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇವಾಗ ಆ 7 ಜನರ ಪೂರ್ವಜರು ಅಂದರೆ ಅವರ ಅಪ್ಪನೂ ಇರ್ಬೋದು, ಅಮ್ಮನೂ ಇರ್ಬೋದು, ಅವ್ರ ತಾಯಿ ಇರ್ಬೋದು, ಅವ್ರ ತಂದೆ ಇರ್ಬೋದು. ಅವರು ಬಂದು ಆಶೀರ್ವಾದ ಮಾಡಿದ್ದೇನು ಅಂತಂದರೆ, ನನ್ನ ಮಗಳು ಅಥವಾ ನನ್ನ ಮಕ್ಕಳು, ನನ್ನ ಮಕ್ಕಳು ಆಯಿತಾ, ಇಂದ ನಿನಗೆ ಅಂದರೆ ನೀವು ಸೊಸೆ ಅಥವಾ ನೀವು ಅಳಿಯ ಯಾರು ಇರ್ಬೋದು, ನಿನಗೆ ಏನು ತೊಂದರೆ ಆಯಿತು, ಸೊ ಅದರಿಂದ ನಿನಗೆ ಏನು ಅದರಿಂದ ನಿನಗೆ ಮುಂದುವರಿಯೋಕ್ಕೆ ಜೀವನದಲ್ಲಿ ನಿನಗೋಸ್ಕರ ಈ ಥರ ಕಳಿಸ್ತಾ ಇದ್ದೀನಿ, ಒಂದು ಸಹಾಯಕವಾಗಿ ಆಯಿತಾ. ನಿನ್ನ ಜೀವನ ಅಭಿವೃದ್ಧಿ ಆಗಬೇಕು, ಮುಂದುವರಿಬೇಕು ನೀನು ನಿನ್ನ ಸ್ಪಿರಿಚುವಲ್ ಪಾತಲ್ಲಿ ಅಂತ ನಿನಗೆ ಕಳಿಸ್ಕೊಡ್ತಾ ಇದ್ದೀನಿ ಅಂತ ಆಶೀರ್ವಾದ. ಸೂಪರ್. ಅದೇ ಹೇಳ್ತಾ ಇದ್ದಾರೆ, ಮತ್ತೆ ಅದೇ ಬರ್ತಾ ಇದೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ, ಬೇರೆ ಇನ್ನೇನು ಬಂದಿಲ್ಲ ಆಯಿತಾ. ಸೊ ಇಷ್ಟೇ, 3 ಕಾರ್ಡ್ಸ್ ತೆಗಿತೀನಿ ಅಂದ್ಕೊಂಡೆ, 3 ಕಾರ್ಡ್ಸ್ ತೆಗೆದೆ. ಸೊ ಇದು ನಿಮ್ಮ ಎನರ್ಜಿ ಈ ಥರ ತೋರಿಸ್ತಾ ಇದ್ದಾರೆ, ಚೇಂಜಸ್ ಯಾವ ಥರ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ. ಸೊ ಕೀಪ್ ಇಟ್ ಅಪ್, ಓಕೆನಾ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಸೊ ಮತ್ತೆ ಸಿಗುವ, ನೋಡೋಣ ನೆಕ್ಸ್ಟ್ ಆದರೂ ವಿಡಿಯೋದಲ್ಲಿ ಏನಾದರೂ ಶಿಕ್ಷೆ ಏನು ಆ ಥರ ಏನಾದ್ರು ಬರುತ್ತಾ ಏನೋ ನೋಡೋಣ ಆಯಿತಾ. ಥ್ಯಾಂಕ್ ಯು.